ಮಾನವೀಯತೆಯೇ ಧರ್ಮ ಕನ್ನಡ ಒನ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೇಶ ಸದ್ಯ ಸೌಹಾರ್ದತೆಗಾಗಿ ಹಸಿದಿದೆ. ಮನುಷ್ಯರಾದ ಎಲ್ಲರನ್ನೂ ಯಾವ ಭೇದ ಭಾವವಿಲ್ಲದೆ ಅಪ್ಪಿಕೊಳ್ಳುವ ಅಂತಃಕರಣಿಗಳಿಗಾಗಿ ಎದುರು ನೋಡ್ತಾ ಇದೆ. ಸದಾ ಜಾತಿ, ಧರ್ಮ, ಗಡಿ ಭಾಷೆಗಳ ವಿಚಾರದಲ್ಲಿ ಹೊಡೆದಾಡುವ ಅದೇ ಕೊಚ್ಚಿಯಲ್ಲಿ ಕುರ್ಚಿಗೇಳಿ ರಾಜಕಾರಣದ ನಡುವೆ ಇವೆಲ್ಲವನ್ನೂ ಮೀರಿದ ಮಾನವೀಯತೆಗಾಗಿ ದೇಶ ನಿಜಕ್ಕೂ ಹಪಹಪಿಸ್ತಾ ಇದೆ. ದಲಿತರ ಮೇಲೆ ದಾಳಿ, ಮುಸಲ್ಮಾನರ ಮೇಲೆ ದಾಳಿ, ಬಾಲಕಿಯರ ಮೇಲೆ ಅತ್ಯಾಚಾರ, ಇಂಥದ್ದೇ ಸುದ್ದಿಗಳನ್ನ ಕೇಳ್ತಾ ಎಂತಹ ಸಾವಿಗೂ ಮಿಡಿಯಲಾಗದ ಸ್ಥಿತಿಗೆ ತಲುಪ್ತಿದ್ದೇವೆ ಅನ್ನಿಸ್ತದೆ. ಇಂತಹ ಕ್ರೌರ್ಯವೇ ಮೂಲ ಧಾತುವಾದ ಕಾಲಘಟ್ಟದಲ್ಲಿ ನಾವೊಂದಷ್ಟು ಕಾರುಣ್ಯದ ಕಥೆಗಳನ್ನ ಕೇಳೋಣ, ಹೇಳೋಣ. ಮೊನ್ನೆಯಷ್ಟೇ ಪಶ್ಚಿಮ ಬಂಗಾಳದ ಮಹಮ್ಮದ್ ಮಾಣಿಕ್ ಅನ್ನೋ ಮುಸ್ಲಿಂ ಯುವಕ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು 8 ಮಂದಿ ಹಿಂದೂಗಳ ಜೀವ ಉಳಿಸಿದ ಕುರಿತು ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡಿದ್ವಿ. ಅದಕ್ಕೊಂದು ಕಾರಣವೂ ಇತ್ತು. ಧರ್ಮಗಳ ನಡುವೆ ತಂದಿಟ್ಟು ಅದನ್ನೇ ತಮ್ಮ ಬಂಡವಾಳ ಮಾಡಿಕೊಳ್ಳೋ ರಾಜಕಾರಣಿಗಳು ಈಗ ದೇಶಾದ್ಯಂತ ಎಂಥದ್ದೇ ವಿಷ ಬೀಜವನ್ನ ಬಿತ್ತುತ್ತಿದ್ದಾರೆ. ಸಹ ಮನುಷ್ಯರ ಬಗ್ಗೆ ಸದಾ ಗುಮಾನಿನಲ್ಲಿ ಬದುಕುವ ಸ್ಥಿತಿ ಎದುರಾಗಿದೆ. ಇಂತಹ ಕಾಲಘಟ್ಟದಲ್ಲಿ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದನ್ನ ಸಾಕ್ಷಿ ಸಮೇತ ಖಚಿತಪಡಿಸೋದಕ್ಕೆ ಈ ನೆಲದ ನಿಜ ಕಥೆಗಳನ್ನ, ಸತ್ಯವನ್ನ ಎಲ್ಲರ ಮುಂದೆ ಇಡಬೇಕು. ಇಂಥದ್ದೇ ಒಂದು ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಿದ್ದೇವೆ. ಹೀಗೆ ಮಸೀದಿಯಲ್ಲಿ ಸುತ್ತಲೂ ಮುಸಲ್ಮಾನ ಸಮುದಾಯದೊಂದಿಗೆ ಸನ್ಮಾನ ಸ್ವೀಕರಿಸ್ತಾ ಇರುವ ಈ ಯುವಕನ ಹೆಸರು ಯೋಗೇಶ್. ನೆಲಮಂಗಲದ ಬಳಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದ ಯೋಗೇಶ್ ಎಲ್ಲರಂತೆ ತಾನಾಯ್ತು, ತನ್ನ ಬದುಕಾಯ್ತು ಅಂತಲೋ, ಒಳ್ಳೆಯ ಕೆಲಸ, ಮನೆ, ಹಣ ಅಂತೆಲ್ಲ ಯೋಚಿಸದೆ ಅನಾಥರಿಗೆ ಬದುಕು ಕಟ್ಟಿಕೊಡಲು ಬೆಂಗಳೂರಿನಲ್ಲೊಂದು ನಿರಾಶ್ರಿತರ ಆಶ್ರಯ ನಿರ್ಮಿಸಿ ನೆಲೆಯಿಲ್ಲದ ವೃದ್ಧರಿಗೆ, ಅನಾಥರಿಗೆ ಆಶ್ರಯವಾಗಿದ್ದಾರೆ. ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಜಾತಿ ಧರ್ಮದ ಹಂಗಿಲ್ಲದೆ ಹರಸಿ ಬಂದವರ ಹಾರೈಕೆ ಮಾಡ್ತಿದ್ದಾರೆ. ಅಲ್ಲದೆ ಬಡವರಿಗೆ ಆಹಾರ, ಶಾಲಾ ಮಕ್ಕಳಿಗೆ ಪುಸ್ತಕ, ಸಮವಸ್ತ್ರ ಸೇರಿದಂತೆ ಇನ್ನಿತರ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜಾತಿ ಧರ್ಮದ ಆಧಾರದಲ್ಲಿ ಸದಾ ಪುಡಾರಿ ರಾಜಕಾರಣಿಗಳಿಗೆ ಸಲಾಂ ಹೊಡೆಯುತ್ತಾ ದ್ವೇಷವನ್ನೇ ತುಂಬಿಕೊಂಡು ಬದುಕನ್ನ ನರಕ ಮಾಡಿಕೊಳ್ತಿರುವ ಯುವ ತಲೆಮಾರಿನ ನಡುವೆ ಯಾವ ಸ್ವಾರ್ಥ, ನಿರೀಕ್ಷೆ ಇಲ್ಲದೆ ಸಹ ಮನುಷ್ಯರ ಬದುಕಿಗಾಗಿ ದುಡಿತಿರುವ ಯೋಗೇಶ್ ಸದ್ಯದ ಸಮಾಜಕ್ಕೆ ಮಾದರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗೆ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಳ್ತಿರುವ ಯೋಗೇಶ್ಗೆ ಜಾತಿ ಧರ್ಮಗಳ ಹಂಗಿಲ್ಲ. ಅವರ ಕರ್ತವ್ಯದಲ್ಲಿ ಯಾರ ನಡುವೆಯೂ ಅಸಮಾನತೆ ಇಲ್ಲ. ಇಲ್ಲಿ ಎಲ್ಲಾ ಜಾತಿ ಧರ್ಮಗಳ ಅಸಹಾಯಕರು ಆಶ್ರಯ ಪಡೆದಿದ್ದಾರೆ. ಅಂದಹಾಗೆ ಯೋಗೇಶ್ ಅವರು ಇವೆಲ್ಲವನ್ನ ಉಚಿತವಾಗಿ ಮಾಡ್ತಿದ್ದಾರೆ. ಇಲ್ಲಿ ಯಾವ ಭೇದ ಭಾವ ಇಲ್ಲ ಅನ್ನೋದಕ್ಕೆ ಒಂದು ವಿಚಾರವನ್ನ ನಾವು ಹೇಳ್ತೀವಿ ನೋಡಿ. ವರ್ಷದ ಹಿಂದೆ ನೆಲಮಂಗಲದಲ್ಲಿ ದಿಕ್ಕಿಲ್ಲದೆ ತಿರುಗಾಡ್ತಿದ್ದ ಮುಸಲ್ಮಾನ ವೃದ್ಧರೊಬ್ಬರನ್ನ ಕರೆತಂದು ಆಶ್ರಯ ನೀಡಿದ ಯೋಗೇಶ್ ವರ್ಷದಿಂದಲೂ ಅವರನ್ನ ಸಲಹುತ್ತಾ ಬಂದಿದ್ದಾರೆ. ಆ ವೃದ್ಧರಿಗೆ ಎರಡೂ ಕಣ್ಣಿಲ್ಲ. ಹೆತ್ತ ಮಕ್ಕಳೇ ತಾಯಿ ತಂದೆಯನ್ನ ನೋಡಿಕೊಳ್ಳಲು ಹಿಂದೆ ಮುಂದೆ ನೋಡುವ ಈ ಕಾಲದಲ್ಲಿ ಯಾವ ಬಂಧವಿಲ್ಲದೆ ಕೇವಲ ಮನುಷ್ಯತ್ವದ ಸಂಬಂಧದಲ್ಲಿ ಅವರು ಮಾಡ್ತಿರುವ ಸೇವೆ ಗಮನಿಸಿದ್ರೆ ಎಂಥವರಿಗೂ ಯೋಗೇಶ್ ಅವರ ಮೇಲೆ ಗೌರವ ಮೂಡುತ್ತೆ. ಇದೇ ಕಾರಣಕ್ಕೆ ಮುಸ್ಲಿಂ ಸಮುದಾಯದ ಗಣ್ಯರು ಯೋಗೇಶ್ ಅವರನ್ನ ಶುಕ್ರವಾರ ಮಸೀದಿಗೆ ಕರೆಸಿ ಜೊತೆಯಲ್ಲೇ ಪ್ರಾರ್ಥನೆ ಮಾಡಿ ಗೌರವದಿಂದ ಸನ್ಮಾನಿಸಿದ್ದಾರೆ. ಧರ್ಮಗಳ ಅಫೀಮನ್ನ ತಲೆಗೇರಿಸಿಕೊಂಡು ಸಮಾಜಕ್ಕೆ ಬೆಂಕಿ ಹಚ್ಚುವವರ ನಡುವೆ ಮಾನವೀಯತೆಯೇ ಎಲ್ಲಾ ಧರ್ಮಗಳ ಮೂಲ ಆಶಯ ಅನ್ನೋದನ್ನ ಅರ್ಥೈಸುವಂತಹ ಇಂತಹ ಘಟನೆಗಳು ಇಂದಿನ ದ್ವೇಷ ರೋಗಕ್ಕೆ ಮದ್ದಾಗಬಹುದೇನೋ.
ಹೌದು, ಕಳೆದ ಶುಕ್ರವಾರ ಜನಸ್ನೇಹಿ ಯೋಗೇಶ್ರನ್ನ ಬೆಂಗಳೂರು ಸಿಟಿ ಜಾಮಿಯಾ ಮಸೀದಿಗೆ ಕರೆಸಿದ್ದ ಮುಸ್ಲಿಂ ಮುಖಂಡರು ಪ್ರಾರ್ಥನೆ ಮುಗಿದ ಬಳಿಕ ಅವರಿಗೆ ಗೌರವಾಧರಗಳಿಂದ ಸನ್ಮಾನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜನಸ್ನೇಹಿ ಟ್ರಸ್ಟ್ಗೆ 25,000 ರೂಪಾಯಿ ಧನ ಸಹಾಯವನ್ನೂ ಮಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಜಾಮಿಯಾ ಮಸೀದಿಯ ಖತೀಬ್ ಇಮಾಮ್ ಮೌಲಾನಾ ಮಕ್ಸೂದ್ ಇಮ್ರಾನ್ ರಶ್ದಿ, ಯೋಗೇಶ್ ಒಬ್ಬ ಸಮಾಜಕ್ಕೆ ಮಾದರಿಯಾಗುವ ಯುವಕ. ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ಮುಸ್ಲಿಂ ವೃದ್ಧರೊಬ್ಬರನ್ನ ತಮ್ಮ ಆಶ್ರಮದಲ್ಲಿಟ್ಟುಕೊಂಡು ನೋಡಿಕೊಂಡಿದ್ದಾರೆ. ಇಂತಹ ಅಭೂತಪೂರ್ವ ಸಮಾಜ ಸೇವೆ ಸಹಬಾಳ್ವೆಯಲ್ಲಿ ತೊಡಗಿಕೊಂಡಿರುವ ಇವರಿಗೆ ಗೌರವಿಸಿ ಸಣ್ಣ ಸಹಾಯ ಮಾಡೋದು ನಮ್ಮ ಜವಾಬ್ದಾರಿಯಾಗಿತ್ತು, ಅದಕ್ಕೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಜನಸ್ನೇಹಿ ಯೋಗೇಶ್, ನನ್ನ ಸೇವೆಯನ್ನ ಗುರುತಿಸಿದ ಮುಸ್ಲಿಂ ಬಾಂಧವರು ಸನ್ಮಾನಿಸಿರೋದು ನನಗೆ ಖುಷಿ ತಂದಿದೆ. ನಾನು ಸಹ ಸಾಮಾನ್ಯ ಕುಟುಂಬದಿಂದ ಬಂದವನೇ. ಯಾವುದೇ ಅನುದಾನ ಜನಪ್ರತಿನಿಧಿಗಳಿಂದ ಹಣ ಪಡೆಯದೆ ಬೆಂಗಳೂರಿನ ನೆಲಮಂಗಲದ ಬಳಿಯ ಸೊಂಡೆಗೊಪ್ಪದಲ್ಲಿ ಆಶ್ರಮ ಕಟ್ಟಿಕೊಂಡು ನನ್ನ ಕೈಲಾದ ಮಟ್ಟಿಗೆ ವೃದ್ಧರಿಗೆ ಸೇವೆಯನ್ನ ಸಲ್ಲಿಸುತ್ತಿದ್ದೀನಿ ಅಂತ ಮುಗ್ಧವಾಗಿ ಹೇಳಿದ್ದಾರೆ. ಇನ್ನು ತಾವು ಸಲಹುತ್ತಾ ಇರುವ ಮುಸ್ಲಿಂ ವೃದ್ಧನ ಬಗ್ಗೆ ಮನವಿ ಮಾಡಿಕೊಂಡಿರುವ ಯೋಗೇಶ್, ಇವರಿಗೆ 2 ಕಣ್ಣುಗಳು ಕಾಣೋದಿಲ್ಲ, ತೀವ್ರ ಅನಾರೋಗ್ಯಕ್ಕೀಡಾಗಿದ್ದಾರೆ. ಅವರನ್ನ ಆದಷ್ಟು ಬೇಗ ಅವರ ಕುಟುಂಬಕ್ಕೆ ಸೇರಿಸಬೇಕು. ಬದುಕಿನ ಕೊನೆಯ ಕ್ಷಣದಲ್ಲಾದ್ರೂ ಅವರು ತಮ್ಮ ಕುಟುಂಬದೊಂದಿಗೆ ಕಾಲ ಕಳೆಯುವಂತಾಗಬೇಕು ಎಂದು ಮನವಿ ಮಾಡಿದ್ದಾರೆ. ನೋಡಿದ್ರಲ್ಲ, ಮಾನವೀಯತೆಯನ್ನೇ ಉಸಿರಾಡ್ತಿರುವ ಈ ಯುವಕ ಹಾಗೂ ಆತನ ಮಾನವೀಯತೆಗೆ ಮಿಡಿದು ಪ್ರಾರ್ಥನಾ ಮಂದಿರದಲ್ಲಿ ಅವನನ್ನ ಸನ್ಮಾನಿಸಿದ ಇಡೀ ಸಮುದಾಯ ಹೇಳ ಹೊರಟಿರೋದು ಸಹ ಮನುಷ್ಯರೊಂದಿಗೆ ನಾವು ಹೇಗೆ ವರ್ತಿಸಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ. ಈ ನೆಲ ಇಂತಹ ಸೌಹಾರ್ದತೆಯನ್ನೇ ಬದುಕಿದೆ ಅನ್ನೋದಕ್ಕೆ ಇಂತಹ 1000 ಸಾಕ್ಷಿಗಳಿವೆ. ಇಂಥವರ ಸಂತತಿ 1000ವಾಗಲಿ ಅನ್ನೋದೇ ನಮ್ಮ ಆಶಯ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.